ನಮಸ್ತೆ. ಆವರಿಕೆಯ ಹೂವು, ತಂಗಡಿ ಹೂವು ಹಾಗೂ ಇನ್ನೂ ಅನೇಕ ಹೆಸರುಗಳಿಂದ ಕರೆಯುವಂತಹ ಈ ಹೂವಿನ ಉಪಯೋಗಗಳು ಒಂದೆರಡಲ್ಲ. ರಸ್ತೆ ಬದಿಗಳಲ್ಲಿ ಹೇರಳವಾಗಿ ಸಿಗುವಂತಹ ಈ ಹೂವಿನ ದಳಗಳಿಂದ ಒಂದು ಪುಡಿಯನ್ನು ತಯಾರಿಸಿ ಹೇಗೆಲ್ಲ ಅದರ ಲಾಭಗಳನ್ನು ಪಡ್ಕೋಬೋದಂತ ನೋಡೋಣ. ಈ ಹೂವಿನ ಮೈಬಣ್ಣವನ್ನು ಒಮ್ಮೆ ನೋಡಿ ಒಳ್ಳೆ ಬಂಗಾರದಂತಿದೆ. ಆದ್ದರಿಂದಲೇ ಈ ಹೂವನ್ನು ಸ್ವರ್ಣ ಪುಷ್ಪ ಅಂತ ಕೂಡ ಹೇಳ್ತಾರೆ. ಈ ರೀತಿ ಒಂದು ಶುದ್ಧವಾದ ಕಾಟನ್ ಬಟ್ಟೆಯ ಮೇಲೆ ಹೂವಿನ ದಳಗಳನ್ನು ಕನಿಷ್ಠ 3ರಿಂದ 4 ದಿನಗಳ ಕಾಲ ನೆರಳಿನಲ್ಲೇ ಒಣಗಿಸ್ಕೊಳ್ಳೋಣ. ಕೈಯಿಂದ ಈ ರೀತಿಯಾಗಿ ಮಾಡಿದಾಗ ಹೂವಿನ ದಳಗಳು ಸುಲಭವಾಗಿ ತುಂಡಾಗ್ತಾ ಇದೆ ಅಂದರೆ ಅದು ಸಂಪೂರ್ಣವಾಗಿ ಒಣಗಿದೆ ಅಂತ ಅರ್ಥ. ಈ ಹೂವಿನ ದಳಗಳಿಂದ ಚಹಾ ತಯಾರಿಸಿ ಕುಡಿಯೋದ್ರಿಂದ ಅತಿಯಾದ ದೇಹದ ಉಷ್ಣತೆಯಿಂದ ಉಂಟಾದಂತಹ ಮೌತ್ ಅಲ್ಸರ್ಸ್, ಕಣ್ಣೂರಿ ಹಾಗೆ ಕಾಲೂರಿಯಂತಹ ಸಮಸ್ಯೆಯಿಂದ ನಾವು ಮುಕ್ತಿಯನ್ನು ಪಡ್ಕೋಬಹುದು. ಜಂತುಹುಳು ಸಮಸ್ಯೆಗೂ ಕೂಡ ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಒಂದು ಸಣ್ಣ ಮಿಕ್ಸರ್ ಜಾರ್ ಸಹಾಯದಿಂದ ಒಣಗಿದ ಹೂವಿನ ದಳಗಳನ್ನು ಈ ರೀತಿ ನಯವಾಗಿ ಪುಡಿ ಮಾಡಿಟ್ಕೊಳ್ಳೋಣ. ಈ ಪುಡಿಯನ್ನು ಬಳಸಿ ಹೇಗೆ ನಮ್ಮ ಆರೋಗ್ಯ ಮತ್ತು ಸೌಂದರ್ಯವನ್ನು ವೃದ್ಧಿಸ್ಕೊಳ್ಳೋದಂತ ನೋಡೋಣ. ಒಂದು ಪಾತ್ರೆಗೆ ಒಂದು ಸಣ್ಣ ಕಪ್ಪಲ್ಲಿ 1 ಕಪ್ಪಷ್ಟು ಗಾಣದಲ್ಲಿ ತೆಗೆಸಿದಂತಹ ಶುದ್ಧವಾದ ಕೊಬ್ಬರಿ ಎಣ್ಣೆಯನ್ನು ಸೇರಿಸ್ಕೊಳ್ಳೋಣ. ನಾವಿಲ್ಲಿ ವರ್ಜಿನ್ ಕೋಕೋನಟ್ ಆಯಿಲ್ ಕೂಡ ಬಳಸ್ಕೋಬಹುದು. ಈ ಎಣ್ಣೆಗೆ ನಾವು ತಯಾರಿಸಿದಂತಹ ತಂಗಡಿ ಹೂವಿನ ದಳದ ಪುಡಿಯನ್ನು 2 ಟೀ ಸ್ಪೂನಷ್ಟು ಸೇರಿಸ್ಕೊಳ್ಳೋಣ. ಎಣ್ಣೆ ಹಾಗೂ ಪುಡಿಯನ್ನು ಚೆನ್ನಾಗಿ ಕಲಸಿ ಸ್ಟವ್ ಮೇಲೆ ಸಣ್ಣ ಉರಿಯಲ್ಲೇ ಕಂದು ಬಣ್ಣಕ್ಕೆ ತಿರುಗುವ ಹಾಗೆ ಕಾಯಿಸ್ಕೊಳ್ಳೋಣ. ಈ ಎಣ್ಣೆಯನ್ನು ಬಳಸಿ ಕೇವಲ 6 ದಿನಗಳಲ್ಲಿ ನನ್ನ ಮುಖದ ಮೇಲಿದ್ದಂತಹ ಪಿಂಪಲ್ ಮಾರ್ಕ್ಸ್ ಭಾಗಶಃ ಕಮ್ಮಿಯಾಗಿದೆ. ಆದ್ದರಿಂದಲೇ ಈ ಮಾಹಿತಿಯನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಈ ಎಣ್ಣೆಯನ್ನು ನಾವು ಡ್ಯಾಂಡ್ರಫ್ ಅಥವಾ ತಲೆ ಹೊಟ್ಟಿನ ಸಮಸ್ಯೆಗೂ ಕೂಡ ಬಳಸಬಹುದು. ತಂಗಡಿ ಹೂವಿನ ಎಲ್ಲ ಔಷಧೀಯ ಗುಣಗಳು ಎಣ್ಣೆಗೆ ಹಸ್ತಾಂತರವಾಗುವವರೆಗೆ ಈ ರೀತಿ ಕಂದು ಬಣ್ಣಕ್ಕೆ ತಿರುಗುವವರೆಗೆ ಕಾಯಿಸ್ಕೊಂಡು ಸ್ಟೌವನ್ನು ಆಫ್ ಮಾಡಿ ಎಣ್ಣೆ ಸಂಪೂರ್ಣವಾಗಿ ತಣ್ಣಗಾದ ಮೇಲೆ ಒಂದು ಏರ್ಟೈಟ್ ಕಂಟೈನರ್ಗೆ ಹಾಕಿಟ್ರೆ ನಮ್ಮ ಎಣ್ಣೆ ತಯಾರಾಗುತ್ತೆ. ನಿಮಗೆ ಸಮಯ ಸಿಕ್ಕಾಗ 10 ನಿಮಿಷಗಳ ಕಾಲ ಇದನ್ನು ನಿಮ್ಮ ಚರ್ಮ ಸಮಸ್ಯೆ ಇರುವ ಭಾಗಕ್ಕೆ ಚೆನ್ನಾಗಿ ಮಸಾಜ್ ಮಾಡಿದರೆ ಆಯಿತು. ಈಗ ಒಂದು ಡಿಕಾಕ್ಷನನ್ನು ತಯಾರಿಸ್ಕೊಳ್ಳೋಣ. ಅದಕ್ಕೆ 1 ಕಪ್ ನೀರನ್ನು ಕುದಿಯಲು ಇಟ್ಕೊಳ್ಳೋಣ. ನೀರು ಈ ರೀತಿಯಾಗಿ ಚೆನ್ನಾಗಿ ಕುದಿಯುವಾಗ ಅದಕ್ಕೆ 1 ಟೀ ಸ್ಪೂನಷ್ಟು ತಯಾರಿಸಿದಂತಹ ತಂಗಡಿ ಹೂವಿನ ದಳದ ಪುಡಿಯನ್ನು ಸೇರಿಸ್ಕೊಳ್ಳೋಣ. ನೀರು ಹಾಗೂ ತಂಗಡಿ ಹೂವು ಚೆನ್ನಾಗಿ ಕುದ್ದು ಅರ್ಧ ಕಪ್ಗೆ ಇಂಗಿದ ಮೇಲೆ ಇದನ್ನು 1 ಕಪ್ಗೆ ಶೋಧಿಸ್ಕೊಳ್ಳೋಣ. ನೋಡಿ, ಹಳದಿ ಬಣ್ಣದ ನಮ್ಮ ಡಿಕಾಕ್ಷನ್ ತಯಾರಾಯಿತು. ಸಕ್ಕರೆ ಕಾಯಿಲೆ ಇರುವವರು ವೈದ್ಯರ ಸಲಹೆ ಮೇರೆಗೆ ಇದನ್ನು ಆರಾಮವಾಗಿ ಬಳಸ್ಕೋಬಹುದು. ಈ ರೀತಿ ಜರಡಿ ಮೇಲೆ ಸಿಕ್ಕಂತಹ ಪುಡಿಗೆ ಒಂದು ಫೇಸ್ ಪ್ಯಾಕನ್ನು ಈಗ ತಯಾರಿಸ್ಕೊಳ್ಳೋಣ. ಅದಕ್ಕೆ ಒಂದು ಬಟ್ಟಲಿಗೆ 1 ಟೀ ಸ್ಪೂನಷ್ಟು ಮೊಸರು, 1 ಟೀ ಸ್ಪೂನ್ ಜರಡಿ ಮೇಲೆ ಸಿಕ್ಕಂತಹ ಶೋಧಿಸಿದ ಪುಡಿ, 3ರಿಂದ 4 ಹನಿಗಳು ನಿಂಬೆಹಣ್ಣಿನ ರಸ. ಕೆಲವರಿಗೆ ನಿಂಬೆಹಣ್ಣನ್ನು ಚರ್ಮದ ಮೇಲೆ ಅಪ್ಲೈ ಮಾಡಿದಾಗ ಅಲರ್ಜಿ ಮತ್ತು ರ್ಯಾಷಸ್ ಉಂಟಾಗುತ್ತೆ. ಅಂಥವರು ನಿಂಬೆಹಣ್ಣನ್ನು ಸ್ಕಿಪ್ ಮಾಡ್ಕೋಬಹುದು. 1/4 ಟೀ ಸ್ಪೂನಷ್ಟು ಶುದ್ಧವಾದ ಅರಿಶಿಣ, ಹಾಗೆ ಅರ್ಧ ಟೀ ಸ್ಪೂನಷ್ಟು ನೈಸರ್ಗಿಕವಾದಂತಹ ಜೇನುತುಪ್ಪವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಫೇಸ್ ಪ್ಯಾಕ್ ತಯಾರಾಗುತ್ತೆ. ಇದನ್ನು ಎಲ್ಲ ರೀತಿಯ ಚರ್ಮದ ಕಲೆಗಳ ಮೇಲೆ ನಾವು ಅಪ್ಲೈ ಮಾಡ್ಕೋಬಹುದು. ನೋಡಿ, ಯಾವುದೇ ಕೆಮಿಕಲ್ ಬಳಸದೆ ಕೆಮಿಕಲ್ಸ್ ಫ್ರೀ ಫೇಸ್ ಪ್ಯಾಕ್ ತಯಾರಾಯಿತು. ಒಂದೇ ಒಂದು ಪುಡಿಯಿಂದ ನಮ್ಮ ಆರೋಗ್ಯ ವೃದ್ಧಿಗಾಗಿ ಡಿಕಾಕ್ಷನ್, ಚರ್ಮದ ಮೇಲಿನ ಕಪ್ಪು ಕಲೆಗಳ ನಿವಾರಣೆಗಾಗಿ ಎಣ್ಣೆ ಹಾಗೂ ಚರ್ಮದ ಕಾಂತಿಯನ್ನು ವೃದ್ಧಿಸ್ಕೊಳ್ಳೋದಕ್ಕೆ ಫೇಸ್ ಪ್ಯಾಕ್, ಇದು 3 ಸಹ ಒಂದೇ ಒಂದು ಪುಡಿಯಿಂದ ತಯಾರಾಗೋಯಿತು. ಈ ರೀತಿ ನೈಸರ್ಗಿಕವಾಗಿ ಕಾಸು ಖರ್ಚಿಲ್ಲದೆ ಸಿಗುವ ಈ ಹೂವಿನ ಒಂದು ಉಪಯೋಗವನ್ನು ನೀವು ಸಹ ಪಡ್ಕೊಳ್ಳಿ. ವಂದನೆಗಳು.